ಬಿಜೆಪಿ ವಿರುದ್ಧ ಹಾಗೂ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗುತ್ತಾ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಭದ್ರನವರ ಬಂಗ್ಲೆ ಹತ್ತಿರ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪಾದಯಾತ್ರೆ ಮೂಲಕ ತಹಶೀಲ್ದಾರ್ ಕಚೇರಿವರೆಗೂ ರಾಜ್ಯಪಾಲರ ವಿರುದ್ಧ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಸಿದ್ದು ಕೊನ್ನೂರ್, ಭೀಮ್ಸಿ ಮಗದುಮು, ಕಿರಣ್ ಕುಮಾರ್ ದೇಸಾಯಿ, ರಾಜು ಭದ್ರನವರ್, ರಾಹುಲ್ ಕಲಾಲ್ ಇನ್ನೂ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನ್ಯೂಸ್ ಬ್ಯೂರೋ, ಶಾನೂರ್ ಗೋಲಂಬಾವಿ. ಸಿದ್ದರಾಮಯ್ಯ ಸಾಹೇಬರು ತಮ್ಮ 45 ವರ್ಷದ ರಾಜಕೀಯ ಜೀವನದೊಳಗೆ ಏನೂ ಕಪ್ಪು ಚುಕ್ಕೆ ಇಲ್ಲದೆ ಬಂದಂಥ ಒಬ್ಬ ರಾಜಕಾರಣಿ, ಅಂಥ ಒಬ್ಬ ಸ್ವಚ್ಛ ರಾಜಕಾರಣಿ ವಿರುದ್ಧ ಇವತ್ತು ಕರ್ನಾಟಕದಲ್ಲಿ ಅವರ ಮುಖಾಂತರ 136 ಸೀಟ್ ಏನು ಬಂದಾವ. ಇದು ಬಹುಶಃ ಬರುವಂಥ ದಿನಮಾನದೊಳಗೆ ಇನ್ನೂ 4 ವರ್ಷ ಏನು ಗ್ಯಾರಂಟಿಗಳನ್ನು ಮುಂದುವರಿಸಿಕೊಂಡು ಹೋದಲ್ಲಿ ಆದಲ್ಲಿ ಭಾರತೀಯ ಜನತಾ ಪಕ್ಷ ಶೂನ್ಯಕ್ಕೆ ಬಂದು ನಿಲ್ಲುತ್ತದೆ ಅನ್ನುವಂಥ ಮಾತನ್ನು ಅವರು ಗಮನದಲ್ಲಿಟ್ಟುಕೊಂಡು ಅವರೆಲ್ಲ ಮೋದಿ ಮತ್ತು ಅಮಿತ್ ಶಾ ಅವರು, ಆಮೇಲೆ ಇವರು ನಮ್ಮ ರಾಜ್ಯದ ಮುಖಾಂತರ ರಾಜ್ಯದ ಭಾರತೀಯ ಜನತಾ ಪಕ್ಷ ಹಾಗೂ JDS ಲೀಡರ್ಗಳ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದ ಅಂತಂದ್ರೆ ಎಲ್ಲ ಹಿಂದೆ ಏನಿದ್ದ MLA ಅದಾರ ಅವರೆಲ್ಲ ಚಂದ್ರ ಪಿಂದ್ರ ಹಾಕಾರ. ಗೌರ್ಮೆಂಟ್ ಸರ್ಕಾರ ಬೀಳ್ತದೆ ಅನ್ನುವಂಥ ಒಂದು ದುರುದ್ದೇಶದಿಂದ ಸರ್ಕಾರವಂತ ಕೆಡುವಂಥ ದುರುದ್ದೇಶ ಮಾತ್ರ ಅವ್ರ ಹತ್ರ ಐತಿ. ಕೆಡುವಂಥ ಕೆಲಸ ಅವನು DK ಶಿವಕುಮಾರ್ ನೇತೃತ್ವ ಆಗೋದಿಲ್ಲ, ಕೇವಲ ಸಿದ್ದರಾಮಯ್ಯನಿದ್ರೆ ಮಾತ್ರ ಕಾಂಗ್ರೆಸ್ ಗೌರ್ಮೆಂಟ್ ಮುಂದುವರಿತೈತಿ ಅನ್ನುವಂಥದ್ದು ಒಂದು ಕಲ್ಪನೆ ಅವ್ರ ತಲೆಯಾಗೈತಿ. ಇಂಥದ್ದನ್ನು ಅವರು ಅಶೋಕ್ ಅವರಾಗಲಿ, ವಿಜಯೇಂದ್ರ ಅವರಾಗಲಿ, ಕುಮಾರಸ್ವಾಮಿ ಅವರಾಗಲಿ ಇದನ್ನು ಪದೇ ಪದೇ ರಿಪೀಟ್ ಮಾಡಾಕತ್ತಾರೆ. ಎಲ್ಲ ಭಾರತೀಯ ಜನತಾ ಪಕ್ಷದ ಹಾಗೂ JDSನ BN ಪ್ರಮುಖರಾದ ಅವರೆಲ್ಲರೂ ಈ ಸಿದ್ದರಾಮಯ್ಯನವರು ತೆಗೆದು ಕಾಂಗ್ರೆಸ್ ಗೌರ್ಮೆಂಟ್ ಬೀಳ್ತೈತೆ ಉದ್ದೇಶದಿಂದ ಈ ಸರ್ಕಾರವನ್ನು ಕೆಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಮೋದಿ ಮತ್ತು ಏನು ಅಮಿತ್ ಶಾ ಅವರ ಮುಖಾಂತರ ಇದು ನಡೆದಂಥ ಒಂದು ಕೃತ್ಯ. ಇದನ್ನು ನಾವೆಲ್ಲರೂ ನಮ್ಮ ಏನು ತೇರದಾಳ ಮತಕ್ಷೇತ್ರದ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಜನಬೆಂಬಲ ಎಷ್ಟು ತಿರುವುವ ಬಗ್ಗೆ ಆ ಸನ್ಮಾನ್ಯ ರಾಜ್ಯಪಾಲರಿಗೂ ಗೊತ್ತಾಗೈತಿ, ಪ್ರಧಾನಮಂತ್ರಿಗೂ ಗೊತ್ತಾಗೈತಿ, ಅಮಿತ್ ಶಾ ಅವರಿಗೂ ಕೂಡ ಗೊತ್ತಾಗೈತಿ. ಅದಲ್ಲದೆ ವೋಟ್ ಮೇಲೂ ಕೂಡ ಇಂಥ ಒಂದು ಅಭಿಪ್ರಾಯ ಬರುವಂಥ ಸಂದರ್ಭ ಕೂಡ ಬದಿಗೆ ಬಂದಿದೆ. ಹೀಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಯಾರೂ ಅಳಗಾಡಿಸ್ಲಿಕ್ಕೆ ಆಗುವುದಿಲ್ಲ. ಇವತ್ತಿನ ದಿವಸ ಪ್ರತಿಭಟನೆ ಮಾಡುವ ಉದ್ದೇಶ ಅಂದರೆ ನಮ್ಮ ಅಹಿಂದ ನಾಯಕರು ಅಂತೇಳಿ ಹೇಳ್ಬೋದು. ಅಹಿಂದ ನಾಯಕರಲ್ಲ, ಎಲ್ಲರಿಗೂ ನಾಯಕರು. ಯಾಕಂದ್ರೆ ಮೇಲ್ವರ್ಗದವ್ರಿಗೂ ನಾಯಕರು ಅವರ, ಅಹಿಂದವ್ರಿಗೂ ಅವರ ನಾಯಕರು. ನಮ್ಮ ನಾಯಕರಿಗೆ ಅವ್ರ ಹೆಸರು ಭಾಳ ಎತ್ತರಕ್ಕೆ ಬೆಳೆಯೋದ್ರಿಂದ ಅವ್ರಿಗೆ BJP ಅವ್ರಿಗೆ ತೊಂದರೆ ಆಗ್ತೈತಿ. ಏನು ತೊಂದರೆ ಆಗ್ತೈತಿ ಅಂದ್ರೆ ಮುಂದಿನ ದಿನಮಾನದಾಗ ಎಲ್ಲಿ ಪ್ರಧಾನಮಂತ್ರಿ ಆಗ್ತಾನೆ ಆಮೇಲೆ ಅನ್ನುವಂಥ ಉದ್ದೇಶ ಬಂದ ಸುಮ್ಮನೆ 40-45 ವರ್ಷದೊಳಗೆ ರಾಜಕಾರಣಿ ಒಳಗೆ ಒಂದೂ ಕಪ್ಪ ಚುಕ್ಕಿ ಇಲ್ಲ ಅವರು ಯಾರು ಸಿದ್ದರಾಮಯ್ಯ ಸಾಹೇಬರು. ಆ ಕಪ್ಪು ಚುಕ್ಕಿಯನ್ನು
ಇವರಿಗೆ ಬಿಜೆಪಿ ಅವರು ಒಂದೊಂದು ಕಪ್ಪು ಚುಕ್ಕೆ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಾಕ್ತಾರೋ ಆದ್ರೆ ಅವರಿಂದ ಯಾವಾಗೂ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇದು ಹಿಂಗ ಪ್ರತಿಭಟನೆ ನಡೀತಾ ಇದೆ. ಆದ್ರೆ ಇದನ್ನ ನಿಲ್ಲಿಸಲಿಲ್ಲ ಅಂದ್ರೆ ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಒದಗಿಸ್ಕೊಳ್ಳಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಕ್ಕೆ ಚಾಲೂ ಮಾಡ್ತೀವಿ. ರಕ್ತಪಾತ ಆಗೋ ಆಕತಿ ಆ ಲೆವೆಲ್ಕ ಇವತ್ತಿನ ದಿವಸ ನಮ್ಮ ನೋಡ್ತಿರ್ಬೋದು, ನೀವು ಜಿಲ್ಲಾದಾಗೂ ನೋಡ್ತಿರ್ಬೋದು, ತಾಲೂಕದಾಗೂ ನೋಡ್ತಿರ್ಬೇಕು, ರಾಜ್ಯದಾಗೂ ನೋಡ್ತಿರ್ಬೇಕು. ಪ್ರತಿ ತಾವದಲ್ಲಿನೂ ಪ್ರತಿಭಟನೆ ನಡೆದೈತಿ. ಯಾಕೆ ನಡೆದೈತಿ ಅಂದ್ರೆ ನಮ್ಮ ನಾಯಕರಿಗೆ ಎಂದೂ ಕಪ್ಪು ಚುಕ್ಕೆ ಇಲ್ಲ. ಅವ್ರಿಗೆ ಈ ಕಪ್ಪು ಚುಕ್ಕೆ ಕೊಡಿಸಲಾಗಿ ಅವರೆಲ್ಲ ಮಾಡಾಕ್ತಾರ ಅನ್ನೋದು ಎಲ್ಲರಿಗೂ ಗೊತ್ತಾಗೈತಿ. ಈಗಾಗಲೇ ಮಾನ್ಯ ವಿಧಾನಸಭಾ ಎಲೆಕ್ಷನ್ದಾಗ 135 ಬಂದಾವ. ಅವರು ಬಿಜೆಪಿ ನೆಲಕಚ್ಚಾಗತೈತಿ ಅನ್ನೋದು ಅವ್ರಿಗೆ ಗೊತ್ತಾಗೈತಿ. ಆದ್ರೆ ಮಾನ್ಯ MP ಎಲೆಕ್ಷನ್ದಾಗೂ ನಮ್ಮಲ್ಲೇ 9 ಬಂದಾವ. ಮೊದಲು ಅವಾಗ ಬಂದಿದ್ದಿಲ್ಲ, ನಮ್ಗೆ ಒಂದೇ ಬಂದಿತ್ತು. ಈ ಸಲ 9 ಬಂದಾವ. ಇನ್ನು ಮುಂದಿನ ದಿನಮಾನದಾಗ ಅವರ ಮೆಜಾರಿಟಿ ಆಗಲಿಲ್ಲ. ಈ ಸಲ ಇನ್ನೊಬ್ಬರನ್ನ ಕರ್ಕೊಂಡು ಮೆಜಾರಿಟಿ ಮಾಡ್ಯಾರು. ಮುಂದಿನ ದಿನಮಾನದಾಗ ಅವರೇ ಪ್ರಧಾನಮಂತ್ರಿ ಆಕಾರ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಅವರಿಂದ ಅದನ್ನ ಯಾರಿಗೂ ಹಿಡಿಯಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಂತೇಳಿ ಹೇಳ್ತೀನಿ.